ನಮಸ್ಕಾರ. ತಮ್ಮ ಪರಿಚಯ ಸರ್. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ HR ಮಂಜುನಾಥ್. ನಾನು ಹುಟ್ಟಿದ್ದು ಹಾಸನ ಜಿಲ್ಲೆ, ಹಾಸನ ತಾಲೂಕು, ಕಟ್ಟಾಯ ಹೋಬಳಿ, ಗಾರ್ಡನಹಳ್ಳಿ ಅನ್ನೋ ಗ್ರಾಮದಲ್ಲಿ. ನನ್ನ ವಿದ್ಯಾಭ್ಯಾಸ ಎಂಜಿನಿಯರಿಂಗ್. ನಾನು ತಾಂತ್ರಿಕ ಪದವಿ ಮುಗಿಸಿ ಬೆಂಗಳೂರಿಗೆ ಬಂದೆ. 1993 ಸೆಪ್ಟೆಂಬರ್ ನನ್ನ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿಗೆ ಬಂದು ಹಲವಾರು ಕಂಪನಿಗಳಲ್ಲಿ ಕೆಲಸ ಮಾಡಿದೆ. 2000 ಇಸ್ವಿಯಿಂದ 2015ವರೆಗೆ ಒಂದು 15 ವರ್ಷ ನಮ್ಮದೇ ಆದಂಥ ಒಂದು IT ಕಂಪ್ನಿನ ಇದೇ ಮಲ್ಲೇಶ್ವರಂ 17ನೇ ಕ್ರಾಸು 8ನೇ ಮೈನು ಅಲ್ಲಿ ನಾವು ಪ್ರಾರಂಭ ನಡೆಸಿದ್ವಿ. ಅದು IT ಇನ್ಫ್ರಾಸ್ಟ್ರಕ್ಚರ್ ಸಂಬಂಧಪಟ್ಟಂತ ಒಂದು ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸ್ ಆಗಿತ್ತು. ಅದನ್ನ ಒಂದು ಹಂತಕ್ಕೆ ನಡೆಸಿ ನಂತರ ಅದು ಮುಕ್ತಾಯವಾದ್ಮೇಲೆ ಅದು ಡಿಮ್ಯಾಂಡ್ಸ್ ಎಲ್ಲ ಕಮ್ಮಿ ಆಯಿತು. ಅದು ಮುಕ್ತಾಯ ಆದ್ಮೇಲೆ 2015ರಿಂದ ನಾನು ಕೃಷಿನಲ್ಲಿ ತೊಡಗಿಸ್ಕೊಂಡಿದ್ದೀನಿ. ನನಗೆ ಇವತ್ತು 2 ಕೃಷಿ ಭೂಮಿ ನನ್ನ ಜವಾಬ್ದಾರಿನಲ್ಲಿದೆ. ಒಂದು ನಮ್ಮ ಊರು ಹಾಸನ ಜಿಲ್ಲೆ, ಆಲೂರು ತಾಲೂಕು, ಪಾಳ್ಯ ಹೋಬಳಿ, ಕಿತ್ತಗನಮನೆ ಅನ್ನೋ ಗ್ರಾಮ. ಇದು ಹಾಸನದಿಂದ ಸುಮಾರು 22 ಕಿಲೋಮೀಟರ್ ಸಕಲೇಶ್ಪುರ ರಸ್ತೆಯಲ್ಲಿದೆ. ಸಕಲೇಶ್ಪುರದಿಂದ 18 ಕಿಲೋಮೀಟರ್ನಲ್ಲಿದೆ. ಆಲೂರು ಅನ್ನೋ ತಾಲೂಕು ಹೆಡ್ ಕ್ವಾರ್ಟರ್ನಿಂದ 9 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ನಂದು ಸುಮಾರು 6 ಎಕರೆ ಕೃಷಿ ಭೂಮಿ ಇದೆ. ಅದರಲ್ಲಿ ಒಂದು 220 ಫಸಲು ಬರ್ತಕ್ಕಂಥ ತೆಂಗಿನ ಮರಗಳಿದೆ. ಅದನ್ನು ನಾನು 2015ರಲ್ಲಿ ಸ್ವಯಾರ್ಜಿತವಾಗಿ ತಗೊಂಡು ಅಲ್ಲಿ ಕೃಷಿ ಜೀವನವನ್ನು ಪ್ರಾರಂಭ ಮಾಡಿದೆ. ಅದ್ರ ಜೊತೆಗೆ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟದ್ದು ಇಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೊಡ್ಡಬಳ್ಳಾಪುರ ತಾಲೂಕು, ಸಾಸಲು ಹೋಬಳಿ, ಬನಮತಿ ಅನ್ನೋ ಗ್ರಾಮಕ್ಕೆ ಸೇರಿದಂತ ಒಂದು 6 ಎಕರೆ ಕೃಷಿ ಪ್ರದೇಶ ಇದೆ. ಅಲ್ಲಿ ಸಹ ನಾನು ಈ ಕೃಷಿಯನ್ನು ಪ್ರಾರಂಭ ಮಾಡಿದ್ದೀನಿ 2022ರಿಂದ. ಅಂದ್ರೆ ಕಳೆದ 4 ವರ್ಷಗಳಿಂದ ಈ ಕೃಷಿ ತೋಟದ ನಿರ್ವಹಣೆನೂ ನನ್ನ ಜವಾಬ್ದಾರಿನಲ್ಲಿದೆ. ನಮ್ಮ ಈ ದೊಡ್ಡಬಳ್ಳಾಪುರ ತೋಟದಲ್ಲಿ ನಾವು ಯಾವುದೇ ರೀತಿಯ ಬೆಳೆ ಇರಲಿಲ್ಲ, ಅಂದ್ರೆ 0 ಇಂದ ಪ್ರಾರಂಭ ಮಾಡಿದ್ವಿ. ಅಲ್ಲಿ ನಾವು ಬಹುಬೆಳೆ ಬಹುಮಾಡಿ ಪದ್ಧತಿ ಜೋಡಿಸಿ ಕೃಷಿ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ಆಲ್ರೆಡಿ ಹೇಳಿದಾಗೆ ನಮ್ಮ ಆಲೂರು ತಾಲೂಕು ಪಾಳ್ಯ ತೋಟದಲ್ಲಿ, ಅದನ್ನ ನಮ್ಮನೆ ತೋಟ ಅಂತ ಕರಿತೀನಿ, ಅಲ್ಲಿ ಫಸಲು ಬರ್ತಕ್ಕಂಥ ತೆಂಗಿನ ಮರಗಳಿದೆ. ತೆಂಗಿನ ಮರದ ಮಧ್ಯದಲ್ಲಿ ಮಿಶ್ರ ಬೆಳೆಗಳನ್ನು ಜೋಡಣೆ ಮಾಡುವಂತ ಒಂದು ಪ್ರಯತ್ನ ಕಳೆದ 2 ವರ್ಷದಿಂದ ಅಲ್ಲೂ ಸಹ ನಡೀತಾ ಇದೆ. ಇದು ನನ್ನ ಸೂಕ್ಷ್ಮ ಪರಿಚಯ. ಆಮೇಲೆ ಕೃಷಿ ವಿಧಾನಕ್ಕೆ ಬಂದಾಗ ನನಗೆ ಸುಮಾರು ಆಯ್ಕೆಗಳಿತ್ತು. ನಾನು ಕೃಷಿ ಪ್ರಾರಂಭ ಮಾಡಕ್ ಹೊರಟಾಗ 2015ರಲ್ಲಿ ಒಂದು ಮೈನ್ ಸ್ಟ್ರೀಮ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಮುಖ್ಯವಾಗಿ ಎಲ್ಲರೂ ಇವತ್ತು ಏನು ಮಾಡ್ತಾ ಇದ್ದಾರೆ ಅದನ್ನ ರಾಸಾಯನಿಕ ಕೃಷಿ ಅಂತ ಹೇಳ್ತೀವಿ. ಕೆಮಿಕಲ್ ಇನ್ಪುಟ್ ಬೇಸ್ಡ್ ಫಾರ್ಮಿಂಗ್ ಅಂತಾರೆ. ಅಂದ್ರೆ ನಮ್ಮ ಕೃಷಿಗೆ ಬೇಕಾದ ಇನ್ಪುಟ್ಸ್, ಒಳಸರಿಗಳನ್ನು ನಾವು ರಾಸಾಯನಿಕ ಮೂಲಗಳಿಂದ ಉತ್ಪಾದನೆ ಮಾಡಿದಂತ ಕಂಪನಿಗಳಿಂದ ಖರೀದಿ ಮಾಡಿ ಅದನ್ನು ಉಪಯೋಗಿಸಿ ಕೃಷಿಯನ್ನು ಮಾಡೋದು, ಗಿಡವನ್ನು ಬೆಳೆಸೋದು, ಗಿಡದ ರಕ್ಷಣೆಯನ್ನ ಮಾಡೋದು, ಇದು ಒಂದು ಪದ್ಧತಿ ಇದೆ. ಇದನ್ನ ರಾಸಾಯನಿಕ ಕೃಷಿ ಪದ್ಧತಿ ಅಂತ ಹೇಳ್ತೀವಿ. ಇನ್ನೊಂದು ರಾಸಾಯನಿಕ ರಹಿತ ಕೃಷಿ ಪದ್ಧತಿ. ಯಾವುದೇ ರೀತಿಯ ವಿಷ ರಾಸಾಯನಿಕಗಳನ್ನ ಬಳಸದೆ ಸಾವಯವ ಅಂಶಗಳನ್ನ, ಜೈವಿಕ ಅಂಶಗಳನ್ನ ಉಪಯೋಗಿಸಿ ಮಾಡ್ತಕ್ಕಂಥ ಕೃಷಿ, ಅದು ಸಾವಯವ ಕೃಷಿ ಅಥವಾ ರಾಸಾಯನಿಕ ರಹಿತ ಕೃಷಿ. ಈ 2 ತರದ ಕೃಷಿನ ನಾವು ಮುಖ್ಯವಾಗಿ ಗಮನಿಸ್ತೀವಿ. ನನ್ನ ಆಯ್ಕೆ ರಾಸಾಯನಿಕ ರಹಿತ ಕೃಷಿ ಅಥವಾ ಸಾವಯವ ಕೃಷಿ ಆಗಿತ್ತು 2015 ಅಕ್ಟೋಬರ್ನಲ್ಲಿ ನನ್ನ ಕೃಷಿ ಪ್ರಯಾಣ ಪ್ರಾರಂಭವಾದಾಗ. ಸರ್, ಈ ರಾಸಾಯನಿಕ ಕ್ರಿಯೆಯಿಂದ ನಾವು ಆಲ್ರೆಡಿ ಹೇಳ್ತಾ ಇದ್ವಿ, ತುಂಬಾ ಸಮಸ್ಯೆ ಆಗ್ತಾ ಇದೆ, ಸಾಕಷ್ಟು ಮುಂದೆಯೂ ಕೂಡ ನಮ್ಮ ಪೀಳಿಗೆಗೆ ಇದಾಗುತ್ತೆ ಅಂತ ನಾವು ಹೇಳ್ತಾ ಬರ್ತಾ ಇದ್ವಿ. ನಿಮ್ಮ ಅನುಭವದಲ್ಲಿ ಅದು ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಒಂದಿಷ್ಟು ವಿವರಿಸಬಹುದಾ? ರಾಸಾಯನಿಕ ಕೃಷಿನಲ್ಲಿ ನಾವೇನು ಒಳಸುರಿಗಳನ್ನ ಬಳಸ್ತೀವಲ್ಲ, ಆ ರಾಸಾಯನಿಕಗಳು ನಾವು ಮಣ್ಣಿಗೆ ಸೇರಿಸಿದಾಗ ನಮ್ಮ ಗಿಡದ ಬೆಳೆಗೆ ಪೋಷಕಾಂಶವಾಗಿ ರಾಸಾಯನಿಕ ಒಳಸುರಿಗಳನ್ನ ತಂದು ಹಾಕ್ತೀವಿ. ಮತ್ತು ಗಿಡದ ಬೆಳೆಯ ರಕ್ಷಣೆಗಾಗಿ ಸಹ ನಾವು ರಾಸಾಯನಿಕ ಪೀಡನಾಶಕಗಳನ್ನ ಮತ್ತು ಕೀಟನಾಶಕಗಳನ್ನ ಮತ್ತು ಕಳೆನಾಶಕಗಳನ್ನ ಅಗಾಧವಾಗಿ ಸಿಂಪಡಣೆ ಮಾಡ್ತಾರೆ. ಈ ರೀತಿ ವಿಷ ರಾಸಾಯನಿಕಗಳನ್ನ ಸಿಂಪಡಣೆ ಮಾಡೋದ್ರಿಂದ ಅಥವಾ ಮಣ್ಣಿಗೆ ರಸಗೊಬ್ಬರದ ರೂಪದಲ್ಲಿ ಸೇರಿಸೋದ್ರಿಂದ ಪರಿಸರದ ಮೇಲೆ ತನ್ನದೇ ಆದಂತ ಹಾನಿ ಆಗ್ತಾ ಇದೆ. ಸೊ ಮಣ್ಣಿನಲ್ಲಿ ಇರ್ತಕ್ಕಂಥ ಸಾವಯವ ಅಂಶ ನಶಿಸಿ ಹೋಗ್ತಾ ಇದೆ. ಮಣ್ಣು ಜೀವಿಗಳು ಮತ್ತು ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳ ಸಂತತಿ ಕ್ಷೀಣಿಸ್ತಾ ಇದೆ. ಅವುಗಳ ಕಾರ್ಯಚಟುವಟಿಕೆ ಕಮ್ಮಿ ಆಗಿದೆ. ಮತ್ತೆ ಈ ರಾಸಾಯನಿಕಗಳ ಸಿಂಪಡಣೆಯಿಂದ ವಾಯು ಮಾಲಿನ್ಯ, ಗಾಳಿ ಮಾಲಿನ್ಯ ಆಗ್ತಾ ಇದೆ, ನೀರು ಮಾಲಿನ್ಯ ಆಗ್ತಾ ಇದೆ. ಹಾಗೆ ಇವೆಲ್ಲವೂ ಆಗೋದ್ರಿಂದ ಗುಣಮಟ್ಟ ಏನ್ ಹೇಳ್ತೀವಲ್ಲ, ನಮ್ಮ ಫಸಲಿನ ಗುಣಮಟ್ಟ ಕಮ್ಮಿ ಆಗ್ತಾ ಇದೆ. ಮತ್ತೆ ಈ ವಿಷ ರಾಸಾಯನಿಕಗಳ ಅತಿಯಾದ ಬಳಕೆಯಿಂದ ರಾಸಾಯನಿಕ ಶೇಷಾಂಶಗಳು, ಪೆಸ್ಟಿಸೈಡ್ ರೆಸಿಡ್ಯೂಸ್, ಕೆಮಿಕಲ್ ರೆಸಿಡ್ಯೂಸ್ ಅಂತ ಹೇಳ್ತಾರೆ, ಇದು ನಮ್ಮ ಆಹಾರ ಧಾನ್ಯಗಳಲ್ಲಿ, ಹಣ್ಣುಗಳಲ್ಲಿ ಮತ್ತು ನಾವೇನೇ ಇವತ್ತು ಬೆಳೆ ಉತ್ಪಾದನೆ ಮಾಡಿದ್ರೆ ನಮ್ಮ ಫಸಲಿನಲ್ಲಿ ಆ ಶೇಷಾಂಶಗಳು ಕಾಣ್ತಾ ಇದೆ.
ನಮ್ಮ ಗ್ರಾಹಕ ವರ್ಗ ಆ ಫಸಲನ್ನು ಬಳಸಿದಾಗ, ನಾವು ಅದೇ ಧಾನ್ಯಗಳನ್ನ, ಹಣ್ಣನ್ನ, ಕಾಳುಗಳನ್ನ ತಿಂದಾಗ ನಮ್ಮ ದೇಹದಲ್ಲೂ ಆ ವಿಷ ಪ್ರವೇಶ ಆಗ್ತಾ ಇದೆ. ಹಾಗಾಗಿ ಈ ಒಂದು ರಾಸಾಯನಿಕ ಕೃಷಿ ಪದ್ಧತಿ ಪರಿಸರವನ್ನ ಘಾಸಿಗೊಳಿಸುವುದಲ್ಲದೆ ಅದನ್ನ ಬಳಸಿದ ಪಶು, ಪ್ರಾಣಿ, ಪಕ್ಷಿಗಳು, ಮಾನವ ಎಲ್ಲರನ್ನೂ ಸಹ ಒಂದು ವಿಷಚಕ್ರದಲ್ಲಿ ಸಿಕ್ಕಿಸ್ತಾ ಇದೆ. ಹೀಗಾಗಿ ನಮ್ಮೆಲ್ಲರ ಆರೋಗ್ಯ ಕ್ಷೀಣಿಸ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಈ ರಾಸಾಯನಿಕಗಳನ್ನ ಬಳಸಿ ಕೃಷಿ ಮಾಡೋ ಒಂದು ಪದ್ಧತಿ ನಮ್ಮಲ್ಲಿ ಕಳೆದ ಒಂದು 5-6 ದಶಕಗಳಿಂದ ಬಂದಿದೆ. ಇದ್ರ ಬಗ್ಗೆ ಎಲ್ರಿಗೂ ಅರಿವಿದೆ. ಆದ್ರೆ ಅದಕ್ಕೆ ಪರ್ಯಾಯವನ್ನ ಯೋಜಿಸುವ ತಾಳ್ಮೆ ಮತ್ತು ಇಚ್ಛಾಶಕ್ತಿ ಇವತ್ತು ಎಲ್ಲರಲ್ಲೂ ಕಡಿಮೆ ಇದೆ. ನಮ್ಮ ಆಳುವವರಲ್ಲೂ ಕಡಿಮೆ ಇದೆ, ನಮ್ಮ ರೈತ ಸಂಘಟನೆಗಳಲ್ಲೂ ಕಡಿಮೆ ಇದೆ, ಮತ್ತೆ ಗ್ರಾಹಕ ವರ್ಗದಲ್ಲಿ ಆ ಒಂದು ಒತ್ತಡ ಇಲ್ಲ. ಯಾವಾಗ ಗ್ರಾಹಕ ವರ್ಗ ಇದ್ರ ಮೇಲೆ ಒತ್ತಡ ಹಾಕುತ್ತೆ, ನನಗೆ ವಿಷ ರಾಸಾಯನಿಕ ಹಾಕಿರೋ ಬೆಳೆ ಬೇಡ ಅಂತ, ಅಲ್ಲಿವರೆಗೂ ಈ ವಿಷ ರಾಸಾಯನಿಕ ಉತ್ಪನ್ನ ನಡೀತಾನೆ ಇರುತ್ತೆ. ಮುಖ್ಯವಾಗಿ ಇದ್ರಲ್ಲಿ ನಮ್ಗೆ ಜವಾಬ್ದಾರಿ ಬೇಕಾಗಿರೋದು ಗ್ರಾಹಕರಿಗೆ ಮತ್ತು ಉತ್ಪಾದಕರಿಗೆ. ನಮ್ಮಿಬ್ಬರಿಗೂ ಆ ಒಂದು ಕಾಳಜಿ ಬಂದ್ಬಿಟ್ರೆ, ರಾಸಾಯನಿಕ ಹಾಕಿ ಬೆಳೆದಿದ್ದನ್ನ ಗ್ರಾಹಕರು ತಗೋಬಾರ್ದು, ರಾಸಾಯನಿಕ ಹಾಕ್ದಲೇ ಬೆಳೆಯೋದನ್ನ ಉತ್ಪಾದಕರು, ರೈತರು ರೂಢಿ ಮಾಡ್ಕೋಬೇಕು. ಅವೆರಡೂ ಆದಾಗ ಮಾತ್ರ ನಾವು ಈ ವಿಷ ರಾಸಾಯನಿಕ ಒಳಸುರಿಗಳ ಈ ಒಂದು ವರ್ತುಲದಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ನಾನು ಕೂಡ ಒಬ್ಬ ರೈತನ ಮಗನಾಗಿ ಹೇಳ್ತಾ ಇದ್ದೀನಿ. ಗೊಬ್ಬರ ಹಾಕ್ತಾ ಇದ್ರೆ, ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕ್ತಾ ಇದ್ರೆ ಯಾವ ಪೈರು ಕೂಡ ಬರೋದಿಲ್ಲ, ಇಳುವರಿ ಬರೋದಿಲ್ಲ. ಈಗೂ ರೈತರು ಯಾಕೆ ಅದನ್ನ ಇದ್ ಮಾಡ್ತಾ ಇದ್ದಾರೆ? ಇಳುವರಿ ಜಾಸ್ತಿ ಬರ್ಲಿಕ್ಕೋಸ್ಕರ ಅದನ್ನ ಬೆಳೆಸ್ತಾ ಇದ್ದಾರೆ. ನಿಮ್ಮ ಪ್ರಶ್ನೆಯಿಂದಲೇ ಉತ್ತರ ಅಡಗಿದೆ. ಗೊಬ್ಬರ ಹಾಕದೇ ಇದ್ರೆ ಇಳುವರಿ ಬರಲ್ಲ. ಯಾಕೆ ಇಳುವರಿ ಬರಲ್ಲ ಅಂದ್ರೆ ಮಣ್ಣು ಶಕ್ತಿ ಕಳ್ಕೊಂಡಿದೆ. ಯಾವಾಗ ನೀವು ರಾಸಾಯನಿಕಗಳನ್ನ ಬಳಸಿ ಮಣ್ಣು ಶಕ್ತಿಹೀನವಾಯ್ತೋ, ಮಣ್ಣು ಅನಾರೋಗ್ಯವಾಯ್ತೋ, ಮಣ್ಣಿನಲ್ಲಿರೋ ವೈವಿಧ್ಯತೆ ನಾಶವಾಯ್ತೋ, ಮತ್ತೆ ಸಸ್ಯಗಳು ಹೇಗೆ ಬೆಳೆಯುತ್ತವೆ? ಸಸ್ಯಗಳಿಗೆ ಸಪೋರ್ಟ್ ಸಿಸ್ಟಮ್ ಬೇಕಲ್ಲ. ಈಗ ಹೇಗಾಗಿದೆ ಅಂದ್ರೆ, ನಾವು ನಮ್ಮದೇ ಆದಂತ ಒಂದು ರೋಗ ನಿರೋಧತೆಯನ್ನ ಕಡಿಮೆ ಮಾಡ್ಕೊಂಡು ಪ್ರತಿದಿನ ಬೆಳಗ್ಗೆ ಆಂಟಿಬಯೋಟಿಕ್ ನುಂಗೋದು, ತಿಂಗಳಿಗೆ ಒಂದ್ಸತಿ ಹೋಗಿ ಆಸ್ಪತ್ರೆಯಲ್ಲಿ ICU ನಲ್ಲಿ ಅಡ್ಮಿಟ್ ಆಗೋದು, ಈ ಪರಿಸ್ಥಿತಿಗೆ ಬಂದಿದ್ದೀವಿ. ಅದೇ ರೀತಿ ಆಗಿದೆ. ಯಾವಾಗ ನೀವು ಮಣ್ಣಿನ ರಕ್ಷಣೆ ಮಾಡ್ಲಿಲ್ವೋ, ಮಣ್ಣಿನ ವೈವಿಧ್ಯತೆಯನ್ನ ನಾಶ ಮಾಡಿದ್ರು, ಸಸ್ಯಗಳು ಅದು ಮಣ್ಣಿನಲ್ಲೇ ಬೆಳೆಯಲು ಆಗಲ್ಲ. ನಿಮ್ಮ ಮಣ್ಣು ಅಯೋಗ್ಯವಾಗೋಯ್ತು. ಹಾಗಾಗಿ ನೀವು ಮಣ್ಣನ್ನ ಪೂರ್ತಿ ಬದಲಾವಣೆ ಮಾಡಕ್ ಸಾಧ್ಯವೇ? ನಮ್ಮ ದೇಹದ ರಕ್ತ ಎಲ್ಲ ತೆಗೆದು ಬೇರೆ ರಕ್ತ ತುಂಬಿಸಕ್ ಸಾಧ್ಯವೇ? ಆಗಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಮಣ್ಣಿನಲ್ಲಿ ಏನಕ್ಕೆ ಶಕ್ತಿ ಕುಂದಿದೆ ಅಥವಾ ಮಣ್ಣಿಗೆ ಶಕ್ತಿ ಕೊಡೋದು ಹೇಗೆ ಅಂತ ಯೋಚನೆ ಮಾಡದಲ್ಲೇ ಮತ್ತೆ ಒಳಸರಿಗಳನ್ನ ಜಾಸ್ತಿ ಮಾಡಿ ಇಳುವರಿ ಪಡಿತೀವಿ ಅನ್ನೋ ಒಂದು ಓಪನ್ ಲೂಪ್ ಅಂತ ಹೇಳ್ತೀವಿ, ಅಲ್ಲಿ ಹೋಗಿದ್ದಾರೆ. ಎಷ್ಟು ದಿವಸ ಮಾಡ್ಲಿಕ್ಕೆ ಸಾಧ್ಯ? ಎಷ್ಟು ಒಳಸರಿಗಳನ್ನ ನೀವು ಜಾಸ್ತಿ ಮಾಡ್ತೀರಾ? ಈ ಒಳಸರಿ ಜಾಸ್ತಿ ಮಾಡಿದಷ್ಟು ನಿಮ್ಗೆ ಫಸಲು ಜಾಸ್ತಿ ಆಗುತ್ತಿಲ್ಲೋ ಗೊತ್ತಿಲ್ಲ, ಪರಿಸರ, ಮಣ್ಣು ಹಾಳಾಗೋದಂತೂ ನಿಶ್ಚಿತ. ಹಾಗಾಗಿ ಇದೇನು ಒಂದು ಲೂಪ್ ಅಂತ ಹೇಳ್ತೀವಿ, ಈ ಲೂಪಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ ರೈತರು. ಒಳಸರಿಗಳನ್ನ ಜಾಸ್ತಿ ಮಾಡಿದಲೇ ಉತ್ಪಾದನೆ ಬರಲ್ಲ, ಇಳುವರಿ ಬರಲ್ಲ. ಯಾಕಂದ್ರೆ ಮಣ್ಣು ಹಾಳಾಗಿದೆ ಅಂತ. ಹಾಗಾಗಿ ಇದಕ್ಕೆ ಎಲ್ಲೋ ಒಂದ್ ಕಡೆ ಅವರು ಯೋಚನೆ ಮಾಡಿ ಒಂದು ಯೂಟರ್ನ್ ಹಾಕ್ಬೇಕು. ಯೂಟರ್ನ್ ಹೆಂಗಿರ್ಬೇಕು ಅಂದ್ರೆ, ನಾನು ರಾಸಾಯನಿಕಗಳ ಬಳಕೆಯನ್ನ ಹಂತವಾಗಿ ಕಡಿಮೆ ಮಾಡ್ಕೊಳ್ತಾ ಬರ್ತೀನಿ, ಸಾವಯವ ಅಥವಾ ಜೈವಿಕ ಉತ್ಪನ್ನಗಳನ್ನು ಬಳಸಿ ನನ್ನ ಮಣ್ಣನ್ನ ಶಕ್ತಿ ತುಂಬ್ತೀನಿ. ಕೇವಲ ಒಂದು 2-3 ವರ್ಷದಲ್ಲಿ ನಾನು ಸಂಪೂರ್ಣ ರಾಸಾಯನಿಕ ರಹಿತ ಕೃಷಿಕನಾಗ್ತೀನಿ. ಈ ಜ್ಞಾನೋದಯ ರಾಸಾಯನಿಕ ಬಳಸಿ ಕೃಷಿ ಮಾಡ್ತಿದ್ದಾರಲ್ಲ, ಅವ್ರಿಗೆ ಆಗ್ಬೇಕು. ಆದ್ರೆ ಅವರು ಆ ಕಡೆ ಯೋಚನೆ ಮಾಡ್ತಿಲ್ಲ. ಅವ್ರಿಗೆ ರಾಸಾಯನಿಕ ಬಳಸಿ ಕೃಷಿ ಮಾಡೋದ್ರಿಂದ ಸರಳವಾಗಿದೆ, ಸುಲಭವಾಗಿದೆ, ಪಾರ್ಟ್ ಟೈಮ್ ಜಾಬ್ ಆಗಿದೆ. ಇಳುವರಿ ಬರುತ್ತೆ ಅನ್ನೋದು ಇಳುವರಿ ಬರಲ್ಲ, ಖಂಡಿತ ಇಳುವರಿ ಬರ್ತಿಲ್ಲ. ಮಣ್ಣು ಹಾಳಾಗ್ತಿದ್ರೆ ಇಳುವರಿ ಎಲ್ಲಿ ಬರುತ್ತೆ? ನೀವು ಮತ್ತೆ ಒಳಸುರಿಗಳನ್ನ ಜಾಸ್ತಿ ಹಾಕಿ ಇಳುವರಿ ತಗೊಳ್ಳೋ ಒಂದು ಪ್ರಯತ್ನದಲ್ಲಿ ಇದ್ದೀರಾ. 1970ರಲ್ಲಿ ರಾಸಾಯನಿಕಗಳ ಬಳಕೆ ಪ್ರಾರಂಭವಾದಾಗ 20% ರಾಸಾಯನಿಕ ಹಾಕ್ತಿದ್ರು, 80% ಸಾವಯವ ಇತ್ತು, ಇಳುವರಿ ಬರ್ತಿತ್ತು. ಹಂತವಾಗಿ ಮಣ್ಣಿನ ಸಾವಯವ ಇಂಗಾಲವನ್ನ ಕೊಂದ್ವಿ. ಇವತ್ತು ನಮ್ಮ ಭಾರತದ ಸಾವಯವ ಇಂಗಾಲದ ಪ್ರಮಾಣ 5.0 ಇದ್ದಿದ್ದು ಯಾವಾಗ 1960ರಲ್ಲಿ, ಈಗ 0.3 ಇಳಿದಿದೆ. ಇದಕ್ಕೆ ಕಾರಣ ಈ ರಾಸಾಯನಿಕಗಳ ಬಳಕೆನೆ. ಯಾವಾಗ ನಿಮ್ಮ ಮಣ್ಣಿನ ಸಾಮರ್ಥ್ಯ ಕುಗ್ಗುತ್ತೋ, ನೀವು ಒಳಸರಿಗಳನ್ನ ಜಾಸ್ತಿ ಮಾಡ್ತಾ ಹೋಗ್ತಿದ್ದೀರಾ. ಒಳಸರಿಗಳನ್ನ ಜಾಸ್ತಿ ಮಾಡಿ ಇಳುವರಿ ಜಾಸ್ತಿ ಪಡ್ಕೊಂಡು ಹೋಗ್ತೀವಿ ಅನ್ನೋ ಭ್ರಮಾಲೋಕದಲ್ಲಿ ನೀವಿದ್ದೀರಾ. ಒಂದು ಬಲೂನ್ಗೆ ಎಷ್ಟು ಗಾಳಿ ಊದಕ್ ಸಾಧ್ಯ ನೀವು? ನೀವೇನ್ ಹೇಳ್ತಿದ್ರೆ, ನಾನು ಜಾಸ್ತಿ ಗಾಳಿ ತುಂಬ್ತೀನಿ, ಬಲೂನ್ ದಪ್ಪ ಆಗ್ತಿದೆ ಅಂತ. ಎಲ್ಲಿವರೆಗೆ? ಒಂದ್ ದಿವಸ ಏನಾಗತ್ತೆ, ಬಲೂನ್ ಹೊಡೆದೋಗ್ಬೇಕಲ್ವಾ? ಆ ಪರಿಸ್ಥಿತಿ ನಾವು ತಲುಪಿದೀವಿ. ವಿಪರೀತ ರೋಗ ಬಾಧೆಗಳು ಯಾಕೆ ಬರ್ತಾ ಇದೆ? ಇವತ್ತು ಯಾವುದೇ ಬೆಳೆಗೆ ವಿಪರೀತ ರೋಗ ಬಾಧೆಗಳು ಯಾಕೆ ಬರ್ತಾ ಇದೆ? ಯಾಕೆ ಪೀಡೆನಶಗಳನ್ನ ಅತಿಯಾಗಿ ಬಳಸ್ತಾ ಇದ್ದೀವಿ? ಇದನ್ನ ಪ್ರಶ್ನೆ ಮಾಡ್ಕೊಳ್ಳಿ, ನಿಮ್ಗೆ ಅಲ್ಲೇ ಉತ್ತರ ಸಿಗುತ್ತೆ. ಈಗ ಎಲ್ಲೋ ಒಂದು ದಿವಸ ಈ ಬಲೂನು ಒಡೆದೋಗುತ್ತೆ. ಬಲೂನು ಒಡೆದೋದ್ಮೇಲೆ ನೀವು ಪರ್ಯಾಯ ಹುಡುಕ್ತಿರೋ, ಈಗಲೇ ಎಚ್ಚೆತ್ಕೋತಿರೋ, ಇದು ನಿಮ್ಮ ಆಯ್ಕೆ. ಹಾಗಾಗಿ ರಾಸಾಯನಿಕ ಕೃಷಿ ಯಾವತ್ತೂ ಶಾಶ್ವತವಲ್ಲ, ಯಾವತ್ತೂ ಸುಸ್ಥಿರವಲ್ಲ, ಯಾವತ್ತೂ ಲಾಭದಾಯಕವಲ್ಲ.
ನೀವು ಹೇಳ್ತಾ ಇರುವಂತದ್ದು ಮಣ್ಣಿನ ಸತ್ವ ಕಳ್ಕೊಂಡಿದೆ ಅನ್ನೋದಲ್ವಾ? ಮಣ್ಣು ಮತ್ತು ಪರಿಸರ ಎರಡು ಹಾಳಾಗಿದೆ. ಒಂದೇ ನಿಮಿಷ. ಸತ್ವ ಕಳ್ಕೊಂಡಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಹಾಗಾಗಿ ಕೆಮಿಕಲ್ ಹಾಕಿದ್ರು ಕೂಡ ಅದು ಪ್ರಯೋಜನ ಇಲ್ಲ. ಮಣ್ಣು ಮತ್ತು ಪರಿಸರ ಎರಡು ಹಾಳಾಗಿದೆ. ಒಂದು ಸಸ್ಯ ಆರೋಗ್ಯವಾಗಿ ಬೆಳಿಬೇಕು, ತನ್ನ ಅನುವಂಶೀಯ ಶಕ್ತಿಗೆ ಅನುಗುಣವಾಗಿ ಅದು ಧಾನ್ಯವನ್ನು, ಹಣ್ಣನ್ನು, ಫಸಲನ್ನು ಉತ್ಪತ್ತಿ ಮಾಡಬೇಕು ಅಂದ್ರೆ ಪರಿಸರದ ಕಾಣಿಕೆನೂ ಇದೆ. ಸೊ ಮಣ್ಣು ಆರೋಗ್ಯವಾಗಿರ್ಬೇಕು, ಪರಿಸರ ಚೆನ್ನಾಗಿರ್ಬೇಕು, ಪರಿಸರದಲ್ಲಿ ವೈವಿಧ್ಯತೆ ಇರಬೇಕು, ಋತುಮಾನಕ್ಕೆ ತಕ್ಕಂತೆ ಆಗ್ತಕ್ಕಂಥ ಬದಲಾವಣೆಗಳನ್ನ ಆ ಸಸ್ಯಗಳು ಅರ್ಥ ಮಾಡ್ಕೋಬೇಕು. ಯಾವುದೇ ಒತ್ತಡಕ್ಕೆ ಒಳಗಾಗದಾಗೆ ಅವು ಆರೋಗ್ಯಪೂರ್ಣವಾಗಿ ಬೆಳೆದು ಉತ್ಕೃಷ್ಟವಾದ ಫಸಲನ್ನು ಕೊಡಬೇಕು. ಕೃಷಿ ಅನ್ನೋದು ಒಂದು ಪರಿಸರದ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ನಡೀತಕ್ಕಂಥ ಒಂದು ಉಪಕ್ರಮ. ನಾವು ಎಲ್ಲವನ್ನೂ ನಾಶ ಮಾಡಿದೀವಿ, ಎಲ್ಲವನ್ನೂ ಕಡೆಗಣಿಸ್ಬಿಟ್ಟಿದೀವಿ. ನಮಗೆ ಪ್ರಕೃತಿ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಎಷ್ಟು ಬೇಕಾದ್ರೂ ರಾಸಾಯನಿಕ ತಂದಾಕ್ತೀವಿ, ಎಷ್ಟು ಬೇಕಾದ್ರೂ ವಿಷವಸ್ತುಗಳನ್ನು ಪ್ರಯೋಗ ಮಾಡ್ತಾ ಇದ್ದೀವಿ. ಮಣ್ಣಿನ ಬಗ್ಗೆ ಆಗ್ಲಿ, ನೀರಿನ ಬಗ್ಗೆ ಆಗ್ಲಿ, ಗಾಳಿ ಬಗ್ಗೆ ಆಗ್ಲಿ, ಗಿಡ ಮರಗಳ ಬಗ್ಗೆ ಆಗ್ಲಿ, ಪ್ರಾಣಿ ಪಕ್ಷಿಗಳ ಬಗ್ಗೆ ಆಗ್ಲಿ, ಯಾರಿಗಾದ್ರೂ ಸ್ವಲ್ಪ ಮುನ್ನೆಚ್ಚರಿಕೆ ಇದೆಯಾ? ಖಂಡಿತ ಇಲ್ಲ. ವಿ ಹ್ಯಾವ್ ಟೇಕನ್ ಎವ್ರಿಥಿಂಗ್ ಫಾರ್ ಗ್ರಾಂಟೆಡ್. ಎಷ್ಟು ವರ್ಷ ನಡೆಸ್ತೀರಾ ಈ ತರ? ಆಗ್ಲೇ 60 ವರ್ಷದಿಂದ ಸತತವಾಗಿ ರಾಸಾಯನಿಕಗಳನ್ನ ಬಳಸ್ತಾ ಇದ್ದೀರಲ್ವಾ? ಇನ್ನೆಷ್ಟು ವರ್ಷ ಬಳಸ್ತೀರಾ? ಬಲೂನ್ ಒಡೆದೋಗ್ಲೇಬೇಕಲ್ವಾ? ಹಾಗಾಗಿ ದಯವಿಟ್ಟು ಆ ದುರಂತ ಆಗಕ್ ಮುಂಚೆ ಎಚ್ಚೆತ್ಕೊಳ್ಳಿ. ನಿಮ್ಮ ಕೃಷಿ ಭೂಮಿಯ ಮಣ್ಣಿನ ಆರೋಗ್ಯ ಮತ್ತು ಅಲ್ಲಿ ಒಂದು ಸೂಕ್ತವಾದಂತಹ ಕೃಷಿಗೆ ಪೂರಕವಾದಂತಹ, ಕೃಷಿಗೆ ಪ್ರೇರಕವಾದಂತಹ ಒಂದು ಪರಿಸರ ವೈವಿಧ್ಯತೆ, ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ನೀವು ಸೃಷ್ಟಿ ಮಾಡಲೇಬೇಕು. ಸರ್, ಈಗ ಕೆಮಿಕಲ್ ಉಪಯೋಗಿಸಿದ್ರೆ ಅಂದ್ರೆ ಗೊಬ್ಬರ ಹಾಕ್ತಾರೆ ಪೈರ್ ಬರೋದಿಲ್ಲ ಅನ್ನೋದಕ್ಕೆ ರೈತರ ವಾದಕ್ಕೆ ತಾವೇನ್ ಹೇಳ್ತೀರಾ? ಅದು ಇಳುವರಿ ಇಲ್ಲಿ 10 ಚೀಲ ಬರೋದ್ರಲ್ಲಿ 10-11 ಬರುತ್ತೆ, 30-35 ಬರಲ್ಲ ಸರ್. ನೀವು ಅದನ್ನ ಅವ್ರ ಸ್ಟ್ಯಾಟಿಸ್ಟಿಕ್ಸ್ ಮಾತಾಡಕ್ಕೆ ಹೇಳಿ. ಈಗ ನಾನು ನಮ್ಮ ಕಾವೇರಿ ಜಲಾನಯನ ಮತ್ತೆ ತುಂಗಭದ್ರಾ ಜಲಾನಯನದಲ್ಲಿ ಭತ್ತ ಬೆಳೆಯೋರನ್ನ ಪರಿಚಯ ಮಾಡ್ಕೊಳ್ಳೋಣ. ಈಗ ಉದಾಹರಣೆಗೆ ನಮ್ಮ ಕಾವೇರಿ ಜಲಾನಯನದಲ್ಲಿ, ತುಂಗಭದ್ರಾ ಜಲಾನಯನದಲ್ಲಿ ಭತ್ತ ಬೆಳೀತಿದ್ದವರು ಅವಾಗ ಮುಂಚೆ ಈಗ ಒಂದು 1980 ಅಥವಾ 2000 ಇಸ್ವಿನಲ್ಲಿ ಅವರು ರಾಸಾಯನಿಕಗಳ ಬಳಕೆ ಕಡಿಮೆ ಇತ್ತು. ಉದಾಹರಣೆಗೆ ಅವ್ರೊಂದು 30-40% ರಾಸಾಯನಿಕ ಬಳಸೋರು ಒಂದು 60% ಸಾವಯವವನ್ನು ಮಣ್ಣಿಗೆ ಸೇರ್ಸಕ್ಕಂತ ಒಂದು ಪ್ರಯತ್ನ ನಡೀತಾ ಇತ್ತು. ಯಾವಾಗ ಅದು 60-40 ಇತ್ತು, 60% ಸಾವಯವ, 40% ರಾಸಾಯನಿಕ ಮಾಡ್ಕೊಂಡು ಬರ್ತಾ ಇದ್ರು 80ರ ದಶಕದಲ್ಲಿ, 90ರ ದಶಕದಲ್ಲಿ, ಅವರಿಗೆ ಸರಾಸರಿ 1 ಎಕರೆನಲ್ಲಿ 30-35 ಕ್ವಿಂಟಾಲ್, 40 ಕ್ವಿಂಟಾಲು ಭತ್ತದ ಉತ್ಪಾದನೆ ಸಿಗ್ತಾ ಇತ್ತು. ಆಮೇಲೆ ಉತ್ಪಾದನಾ ವೆಚ್ಚ, ಪ್ರೊಡಕ್ಷನ್ ಕಾಸ್ಟ್ ಅವ್ರ ಕಂಟ್ರೋಲ್ ಅಲ್ಲಿ ಇತ್ತು, ಕಡಿಮೆನಲ್ಲಿತ್ತು. ಒಂದು 8,000-10 ಸಾವಿರ ರೂಪಾಯಿಗೆ 1 ಎಕರೆನಲ್ಲಿ ಅವರು ಹೊರಗಡೆಯಿಂದ ತರಬೇಕಾದಂತಹ ಸೀಮಿತವಾದಂತಹ ರಸಗೊಬ್ಬರ ಮತ್ತು ಪೀಡನಾಶಕವನ್ನು ತಂದು ಅವರು ಭತ್ತವನ್ನ ಬೆಳೀತಿದ್ರು. ಅವರದೇ ಆದಂತ ಒಂದು ಕೃಷಿಕ ಕಾರ್ಮಿಕ ವರ್ಗ ಅವ್ರೂರಲ್ಲೇ ಇತ್ತು, ಅವ್ರ ಮನೆಯಲ್ಲೇ ಇತ್ತು, ಅವರೇ ಮಾಡ್ಕೋತಾ ಇದ್ರು. ಯಂತ್ರಗಳನ್ನು ಸಹ ಅವ್ರು ಜಾಸ್ತಿ ಬಳಸ್ತಾ ಇರಲಿಲ್ಲ. ಇದು 80ರ ದಶಕದ ಚಿತ್ರ. ಆಮೇಲೆ ಏನಾಯ್ತು, 20 ವರ್ಷದ ನಂತರ 2000 ಇಸ್ವಿಗೆ ಬಂದ್ವಿ. ಸಾವಯವ ವಸ್ತುಗಳನ್ನ ಮಣ್ಣಿಗೆ ಸೇರಿಸೋ ಪ್ರಕ್ರಿಯೆ ನಿಂತೋಯ್ತು. ಕೊಟ್ಟಿಗೆನಲ್ಲಿದ್ದ ಹಸುಗಳು, ಎಮ್ಮೆಗಳೆಲ್ಲ ಮಾಯವಾದವು. ಯಾವುದನ್ನು ನಾವು ತಂದು ಹಾಕಕ್ ಆಗ್ಲಿಲ್ಲ. ವೈವಿಧ್ಯತೆ ಎಲ್ಲ ನಾಶ ಆಯ್ತು. ರಾಸಾಯನಿಕಗಳ ಅವಲಂಬನೆ ಜಾಸ್ತಿ ಆಯ್ತು. ಇವಾಗ 80% ರಾಸಾಯನಿಕಕ್ಕೆ ಬಂತು, 20% ಅಲ್ಲೋ ಇಲ್ಲೋ ಕೆಲವು ರೈತರು ಒಂದಿಷ್ಟು ಹಸಿರೆಲೆ ಗೊಬ್ಬರ, ಹುರುಳಿ, ಹಸಿರು ಸೊಪ್ಪು, ಹೊಂಗೆ ಸೊಪ್ಪು ಕಡ್ದು ಹಾಕೋದು, ಭತ್ತ ನಾಟಿ ಮಾಡಕ್ ಮುಂಚೆ ಇವೆಲ್ಲವನ್ನು ಮಾಡ್ತಿದ್ರೆ ನಾವು 2000 ಇಸ್ವಿಲಿ ಗಮನಿಸಿದ್ವಿ. ಅವಾಗ ಏನಾಯ್ತು, ರಾಸಾಯನಿಕಗಳ ಬಳಕೆ ಜಾಸ್ತಿ ಆಯ್ತು. ಹಾಗಾಗಿ ಅವ್ರದ್ದು ಪ್ರೊಡಕ್ಷನ್ ಕಾಸ್ಟ್, ಉತ್ಪಾದನಾ ವೆಚ್ಚ ಜಾಸ್ತಿ ಆಯ್ತು. ಇಳುವರಿ ಕಮ್ಮಿ ಆಗ್ತಾ ಬಂತು. 2 ದಶಕಗಳಲ್ಲಿ ಅವರು 35-40 ಕ್ವಿಂಟಾಲ್ ಭತ್ತ ಬೆಳೀತಿದ್ದು 30 ಕ್ವಿಂಟಾಲ್ಗೆ, 28 ಕ್ವಿಂಟಾಲ್ಗೆ ಇಳಿತು. ಅಂದ್ರೆ ಖರ್ಚು ಜಾಸ್ತಿ ಆಗ್ತಾ ಬಂತು, ಉತ್ಪಾದನೆ ಕಮ್ಮಿ ಆಗ್ತಾ ಬಂತು. ಈಗ ನೋಡಿ, ಫಾಸ್ಟ್ ಫಾರ್ವರ್ಡಿಂಗ್, ಈ 2024 ಅಥವಾ 25 ಈಗ ಗಮನಿಸಿ, ಇವತ್ತು ಅವರ ಉತ್ಪಾದನಾ ವೆಚ್ಚ 1 ಎಕರೆಗೆ 35,000 ರೂಪಾಯಿ. 8,000 ರೂಪಾಯಿ ಇದ್ದಂತ ಉತ್ಪಾದನಾ ವೆಚ್ಚ ಇವತ್ತು 35,000 ರೂಪಾಯಿ 1 ಎಕರೆಗೆ. ಅದು ಒಂದು ರೀತಿ ಉತ್ಪಾದನಾ ವೆಚ್ಚ ಜಾಸ್ತಿ ಆಯ್ತು. ಇವತ್ತು ಇಳುವರಿ 18-20 ಚೀಲ, ಅಂದ್ರೆ 80 kg ಬ್ಯಾಗ್ 1 ಚೀಲ ಅಂತಾರೆ ಆ ಕಡೆ, 75 kg ಬ್ಯಾಗ್, ಅಂದ್ರೆ ಅದು ಹೆಚ್ಚು ಕಮ್ಮಿ ಒಂದು 15-18 ಕ್ವಿಂಟಲ್. ಅಂದ್ರೆ 40 ವರ್ಷದ ಹಿಂದೆ 60% ಸಾವಯವ, 30% ರಾಸಾಯನಿಕ ಇದ್ದಾಗ 35-40 ಕ್ವಿಂಟಲ್ ಭತ್ತ ಬೆಳೀತಿದ್ದಂತ ಈ ಜಲಾನಯನ ಪ್ರದೇಶದ ಗದ್ದೆಗಳಲ್ಲಿ ಇವತ್ತು 15 ಕ್ವಿಂಟಲ್, 18 ಕ್ವಿಂಟಲ್ ಭತ್ತದ ಇಳುವರಿಗೆ ಬಂದಿದೆ. ರಾಸಾಯನಿಕಗಳ ಬಳಕೆ ವಿಪರೀತವಾಗಿದೆ. ಹಾಗಾದ್ರೆ ನೀವು ರಾಸಾಯನಿಕ ಹಾಕಿ ಇಳುವರಿ ಎಲ್ಲಿ ತೆಗೆದ್ರಿ? ಎಲ್ಲಿ ಬಂತು ನಿಮ್ಗೆ ಇಳುವರಿ? ನಿಮ್ಮ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಾ ಇದೆ, ವಿಷ ರಾಸಾಯನಿಕಗಳ ಬಳಕೆ ಜಾಸ್ತಿ ಆಗ್ತಾ ಇದೆ, ಮಣ್ಣು ಮತ್ತು ಪರಿಸರದ ಶೋಷಣೆ ನಿರಂತರವಾಗಿ ನಡೀತಾ ಇದೆ. ಇಳುವರಿ ಎಲ್ಲಿ ಬರ್ತಾ ಇದೆ? ಇಳುವರಿ ಬಂದಿಲ್ಲ. 40 ಕ್ವಿಂಟಲ್, 35 ಕ್ವಿಂಟಲ್ ಇದ್ದಂತ ಪ್ರದೇಶಗಳಲ್ಲಿ ಇವತ್ತು 15-20 ಕ್ವಿಂಟಲ್ ಇಳಿದಿದ್ದಾರೆ. ಎಷ್ಟೋ ಕಡೆ ನಾವು ಭತ್ತ ಬೆಳೆಯಕ್ ಆಗಲ್ಲ, ಏನು ನಮ್ಮಿಂದ ಸಾಧ್ಯವೇ ಇಲ್ಲ ಅಂತ ಭತ್ತದ ಗದ್ದೆಗಳನ್ನ ಹಾಳ್ಬಿಟ್ಟಿದ್ದಾರೆ. ನಮ್ಮ
ಮಲೆನಾಡು ಭಾಗದಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಈ ಮಲೆನಾಡು ಭಾಗದಲ್ಲಿ ಭತ್ತ ಎಲ್ಲಿ ಬೆಳೀತಿದ್ದಾರೆ? ತೋಟಕ್ಕೆ ಶಿಫ್ಟ್ ಆಗ್ತಾ ಇದಾರಲ್ಲ. ಅಲ್ಲ, ಬಿಟ್ಟಿದ್ದಾರೆ. ಬಿಟ್ಬಿಟ್ಟು ಆಲ್ಟರ್ನೇಟ್ ಪರ್ಯಾಯ ವ್ಯವಸ್ಥೆ ಹುಡುಕ್ತಾ ಇದ್ದಾರೆ. ಯಾಕೆ ಬೆಳೀತಿಲ್ಲ ನೀವು ಭತ್ತನ? ನಿಮ್ಗೆ ರಾಸಾಯನಿಕದಲ್ಲಿ ಇಳುವರಿ ಬಂದ್ರೆ ಯಾಕೆ ನೀವು ಭತ್ತ ಬೆಳೆಯೋದನ್ನ ನಿಲ್ಸಿದ್ದೀರಾ? ಇಳುವರಿ ಬರ್ತಿಲ್ಲ ಅಂತ ತಾನೇ ನಿಲ್ಲಿಸ್ತಿರೋದು. ರಾಸಾಯನಿಕದಿಂದ ಇಳುವರಿ ಬರ್ತಿದೆ ಅಂತ ಸುಳ್ಳು ಯಾಕೆ ಹೇಳ್ತೀರಾ? ಅಂದ್ರೆ ಈಗ ಸಾವಯವಾಗಿ ಬೆಳೆಸಿದ್ರೆ ಅದಕ್ಕಿಂತ ಕಡಿಮೆ ಬರುತ್ತೆ ಅನ್ನೋದು ಅವರ ವಾದ. ಏನಕ್ಕೆ ಬರುತ್ತೆ ಕಡಿಮೆ? ನೀವು ಸುಸ್ಥಿರವಾದ ಭೂಮಿ ಪ್ರತಿಶತ 4.0 ಸಾವಯವ ಇಂಗಾಲ ಇದ್ದಂತ ಚಿನ್ನದಂತ ಭೂಮಿ ನಮ್ಮ ತಾತ ಮುತ್ತಾತಂದ್ರು ಮಾಡ್ತಾ ಇದ್ರು. ಅದನ್ನ ಹಾಳು ಮಾಡಿದವ್ರು ನಾವೇ. 4.0 ಸಾವಯವ ಇಂಗಾಲ ಇದ್ದಂತ ಭೂಮಿನ 0.3 ಸಾವಯವ ಇಂಗಾಲದ ಪರ್ಸೆಂಟೇಜ್ ಇಳಿಸಿದೀವಿ ಅಲ್ವಾ? ಈಗ ಯಾವುದೇ ವ್ಯಕ್ತಿ ತನಗೆ ಶಕ್ತಿ ಇದ್ರೆ ಅವ್ನ ಕೆಲಸ ಮಾಡಬಲ್ಲ. ವ್ಯಕ್ತಿ ನಿಶಕ್ತನಾದಾಗ ಏನ್ ಕೆಲಸ ಮಾಡಬಲ್ಲ? ಇವತ್ತು ನೀವೇನ್ ಹೇಳ್ತೀರಾ? ಅವ್ನ ವ್ಯಕ್ತಿ ನಿಶಕ್ತನಾಗಿದ್ದ ಅವ್ನು ಕೆಲಸ ಮಾಡಲ್ಲ ಅಂತ ಹೇಳ್ತೀರಾ. ಅವನಿಗೆ ಶಕ್ತಿ ತುಂಬಿ ಅವ್ನಿಗೆ ಅವಕಾಶ ಕೊಡಿ. ಅವ್ನು ಮತ್ತೆ ತನ್ನ ಶಕ್ತಿಯನ್ನ ಪುನರ್ಸ್ಥಾಪನೆ ಮಾಡ್ಕೊಂಡು ಉತ್ಪಾದನಾ ಸಾಮರ್ಥ್ಯನ ಜಾಸ್ತಿ ಮಾಡ್ಕೋತಾನೆ. ಸತತವಾಗಿ 50 ವರ್ಷದಿಂದ ನೀವು ಭೂಮಿಯನ್ನ ಮಣ್ಣನ್ನ ಕೊಂದು ಇವತ್ ನಾಳೆ ನನಗೆ ಇಳುವರಿ ಬರ್ತಿಲ್ಲ ಅಂದ್ರೆ ಯಾವ್ದು ನೀವು 40 ವರ್ಷದಿಂದ ನಾಶ ಮಾಡಿದ್ರು ಮಿತ್ರ, ನಿಮಗೆ ಗೊತ್ತಾ? ಸಾವಯವ ಇಂಗಾಲ 0.5 ಇಂದ 1.0 ಬರ್ಲಿಕ್ಕೆ ಒಂದು ಎಕರೆಗೆ ಎಷ್ಟು ಟನ್ನು ನಾವು ಹಸಿರೆಲೆ ಗೊಬ್ಬರವನ್ನ ಸೇರಿಸಬೇಕಾಗತ್ತೆ ಅಥವಾ ಸಾವಯವಾಂಶವನ್ನ ಸೇರಿಸಬೇಕಾಗತ್ತೆ? ಆ ಮಾಹಿತಿ ನಿಮ್ಗೆ ಏನಾರು ಗೊತ್ತಿದ್ಯಾ? ಅಂದ್ರೆ ನಾವು 0.5 ಇಂದ 1.0 ಸಾವಯವ ಇಂಗಾಲಕ್ಕೆ ನಮ್ಮ ಭೂಮಿನ ತಗೊಂಡೋಗ್ಬೇಕಾದ್ರೆ ಎಷ್ಟು ಶ್ರಮ ಇದೆ. ಅಂಥದ್ರಲ್ಲಿ ನೀವು ಅದ್ರ ಬಗ್ಗೆ ಗಮನನೇ ಕೊಡದಲ್ಲೇ ನಾನು ಬರೀ ಒಳಸುರಿ ಜಾಸ್ತಿ ಮಾಡ್ತಾ ಇರ್ತೀನಿ, ನನಗೆ ಬೆಳೆ ಜಾಸ್ತಿ ಬರುತ್ತೆ ಅನ್ನೋ ಭ್ರಮಾಲೋಕದಲ್ಲಿ ಇದ್ದೀರಾ. ಈ ಒಂದು ಇಳುವರಿ ಆಧಾರಿತ ರಾಸಾಯನಿಕ ಕೃಷಿ ಪದ್ಧತಿ ಏನಿದೆ, ಇದು ಯಾವುದೇ ಕೃಷಿಕನಿಗೆ ಮತ್ತೆ ಪರಿಸರಕ್ಕೆ, ಭೂಮಿಗೆ ಉಪಯೋಗ ಇಲ್ಲ. ಇದು ಇದರ ಒಂದು ಇಂಡಸ್ಟ್ರಿ ಇದೆ. ಯಾವುದು? ಈ ರಾಸಾಯನಿಕ ಗೊಬ್ಬರಗಳನ್ನ ವಿಷ ಔಷಧಿಗಳನ್ನ ಉತ್ಪಾದನೆ ಮಾಡಿ ಮಾರ್ತಾ ಇದಾರಲ್ಲ ರೈತರಿಗೆ, ಅವರು ಶ್ರೀಮಂತರಾಗ್ತಾ ಇದಾರೆ. ಅವರು ಸಿಂಗಾಪುರ್ ಟೂರ್ ಹೋಗ್ತಾ ಇದಾರೆ. ನಾವು ರೈತರು ಆತ್ಮಹತ್ಯೆ ಮಾಡೋ ಸ್ಟೇಜಿಗೆ ಬಂದು ನಿಂತಿದೀವಿ, ಮಣ್ಣನ್ನು ಹಾಳು ಮಾಡಿ ಇಟ್ಕೊಂಡಿದೀವಿ. ಹಾಗಾಗಿ ದಯವಿಟ್ಟು ಇಳುವರಿಯ ಹಿಂದೆ ಹೋಗ್ಬೇಡಿ. ಇಳುವರಿ ಬರುತ್ತೆ. ಯಾವಾಗ ನಿಶ್ಶಕ್ತನಾದ ವ್ಯಕ್ತಿ ಶಕ್ತಿವಂತನಾಗ್ತಾನೋ ಅವನಲ್ಲಿ ಉತ್ಪಾದನೆ ಸಾಮರ್ಥ್ಯ ಹೆಚ್ಚುತ್ತೆ. ಸೊ ಹಾಗಾಗಿ ನೀವು ಮಣ್ಣಿಗೆ ಶಕ್ತಿ ತುಂಬಿ ಪರಿಸರವನ್ನ ರಕ್ಷಣೆ ಮಾಡಿ ತಂತಾನೆ ಭೂಮಿ ಪುನರುತ್ಥಾನ ಆಗುತ್ತೆ, ಸುಸ್ಥಿರತೆ ಬರುತ್ತೆ ಮತ್ತು ನಿಮ್ಮ ಫಸಲಿನ ಗುಣಮಟ್ಟ ಮತ್ತು ಫಸಲಿನ ಇಳುವರಿ ಎರಡೂ ಇಂಪ್ರೂವ್ ಆಗುತ್ತೆ. ಫಸ್ಟ್ ಫಸಲಿನ ಗುಣಮಟ್ಟ ಬದಲಾವಣೆ ಆಗ್ಬೇಕು. ನಾವು ಸುಮ್ಮನೆ ಜಂಕ್ ಫುಡ್ ಎಷ್ಟು ಅಂತ ತಿಂತೀವಿ, ಹಾನಿಕಾರಕ ವಸ್ತುಗಳು ಎಷ್ಟು ತಿಂತಾ ಇದೀವಿ. ಸೊ ಅದಕ್ಕಾಗಿ ಫಸಲಿನ ಗುಣಮಟ್ಟದ ಕಡೆ ಗಮನ ಕೊಡಿ, ನಂತರ ಇಳುವರಿ ತಂತಾನೆ ಬರುತ್ತೆ. ಪ್ರಕೃತಿನಲ್ಲಿ ಎಲ್ಲವೂ ಸಹಜವಾಗಿಯೇ ನಿರ್ವಹಿಸಲ್ಪಡುತ್ತೆ. ಮತ್ತೆ ವಾಟ್ ಇಟ್ ಟೇಕ್ ಫಾರ್ 50 years 50 ವರ್ಷಗಳಲ್ಲಿ ನಾವು ಏನು ಒಂದು ಈ ದಬ್ಬಾಳಿಕೆ ಮಾಡಿದೀವಿ ಪ್ರಕೃತಿ ಮೇಲೆ, ಮಣ್ಣಿನ ಮೇಲೆ, ಇದನ್ನ 3 ವರ್ಷದಲ್ಲಿ ರೆಸ್ಟೋರ್ ಮಾಡಕ್ ಸಾಧ್ಯನಾ? ಸರ್, ಈಗೂ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಈ ಹಂತದಲ್ಲಾದ್ರೂ ಎಚ್ಚೆತ್ಕೊಂಡ್ರೆ ಏನಾಗುತ್ತೆ? ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಏನಾಗ್ಬೋದು? ರೈತರಿಗೆ ಒಟ್ಟಾರೆಯಾಗಿ ಹೇಳೋದಾದ್ರೆ, ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಬಲೂನ್ ಹೊಡೆದೋಗುತ್ತೆ. ಊತಾನೆ ಇದೀರಾ ಗಾಳಿನ ಬಲೂನ್ಗೆ, ಒಂದ್ ದಿವಸ ಬಲೂನ್ ಹೊಡೆದೋಗುತ್ತೆ. ಏನ್ ಮಾಡ್ತೀರಾ? ಎಲ್ಲರೂ ಕೃಷಿಯನ್ನ ತ್ಯಜಿಸಿ ಹೊರಗಡೆ ಬರ್ತಾ ಇದೀವಿ. ಈ ಒಂದು ಅರ್ಬನ್ ಮೈಗ್ರೇಷನ್ ಅಂತೀವಲ್ಲ, ನಗರಕ್ಕೆ ಬರ್ತಾ ಇರೋದು, ಇದೇನಕ್ಕೆ ಬರ್ತಾ ಇದೆ? ಯಾಕೆಂದ್ರೆ ಕೃಷಿನಲ್ಲಿ ಉತ್ಪಾದನೆ ಕುಸಿದಿದೆ, ಕೃಷಿಯ ಉತ್ಪಾದನಾ ವೆಚ್ಚ ಜಾಸ್ತಿ ಆಗಿದೆ. ಹಾಗಾಗಿ ಅದನ್ನ ಮರೆಮಾಚಲಿಕ್ಕೆ ಸರ್ಕಾರಗಳು ಅಥವಾ ನಮ್ಮ ವ್ಯವಸ್ಥೆಗಳು ನಮ್ಗೆ ನಗರಗಳಲ್ಲಿ ಕೆಲಸಗಳನ್ನ ತೋರಿಸಿ ನಮ್ಮನ್ನ ಮೈಗ್ರೇಟ್ ಮಾಡ್ತಾ ಇದೆ. ಸೊ ಕೃಷಿಯನ್ನ ತ್ಯಜಿಸಿ ಭೂಮಿಯನ್ನ ಹಾಳ್ಬಿಟ್ಟು, ಆಹಾರ ಬೆಳೀತಕ್ಕಂಥ ಭೂಮಿಯನ್ನ ಹಾಳ್ಬಿಟ್ಟು ನಗರಗಳಿಗೆ ಬರೋದು ಸಮಸ್ಯೆಗೆ ಪರಿಹಾರ ಅಲ್ಲ. ಸಮಸ್ಯೆಗೆ ಪರಿಹಾರ ಇರೋದು ಆ ಕೃಷಿಯನ್ನ ಯೋಗ್ಯವಾಗಿ ಮಾಡಬೇಕು, ಕೃಷಿ ಭೂಮಿಯನ್ನ ಯೋಗ್ಯವಾಗಿ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಡಿಬೇಕು. ವಿಷ ರಾಸಾಯನಿಕಗಳನ್ನ ಬಳಸೋದನ್ನ ನಿಲ್ಲಿಸಬೇಕು, ಕಮ್ಮಿ ಮಾಡ್ಬೇಕು ಅಂತ ನಾನು ಹೇಳ್ತಿಲ್ಲ. ರಿಜಿನಿಯೇಟ್ ಮಾಡಬೇಕು, ಪುನರುತ್ಪಾದನೆ ಮಾಡಬೇಕು. ಪುನರುತ್ಪಾದನೆ ಮಾಡ್ಲಿಕ್ಕೆ ನಾವು ರಾಸಾಯನಿಕಗಳ ಬಳಕೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಿ ಸಾವಯವವಾಗಿ, ನೈಸರ್ಗಿಕವಾಗಿ ಏನು ದೊರೆಯುತ್ತೋ ಅದನ್ನ ತಗೊಂಡ್ಬಂದು ನಮ್ಮ ಕೃಷಿ ಭೂಮಿನಲ್ಲಿ ಸೇರಿಸಿ ನಾವು ನಮ್ಮ ಬೆಳೆಯನ್ನ ನಾವು ಬೆಳೀತಾ ಬರಬೇಕು. ಇದಿಷ್ಟೇ ನಾವು ಮಾಡ್ಬೇಕಾಗಿರೋದು. ರಾಸಾಯನಿಕಗಳನ್ನ ಸಂಪೂರ್ಣವಾಗಿ ನಿಲ್ಲಿಸಿ ಝೀರೋ ಕೆಮಿಕಲ್ ಹೋಗಿ ನ್ಯಾಚುರಲ್ ಆರ್ಗ್ಯಾನಿಕ್ ಆಗಿ ಸ್ಟಾರ್ಟ್ ಮಾಡಿ, ಸಾವಯವದಲ್ಲಿ ಪ್ರಾರಂಭ ಮಾಡಿ, ನಿಮ್ಮ ಮಣ್ಣಿಗೆ ಹೆಂಗ್ ಶಕ್ತಿ ತುಂಬಬೇಕು ಬೇಕಾದಷ್ಟು ಮಾರ್ಗಗಳಿದೆ. ಯಾವ್ದಾದ್ರು ನಿಮ್ಗೆ ಯಾವ್ದು ಸೂಕ್ತವಾಗುತ್ತೋ ಆ ಮಾರ್ಗವನ್ನ ಅನುಸರಿಸಿ ಮಣ್ಣಿಗೆ ಶಕ್ತಿ ತುಂಬಿ ಪರಿಸರವನ್ನ ಸಂರಕ್ಷಿಸಿ ವೈವಿಧ್ಯತೆ ಸೃಷ್ಟಿ ಮಾಡಿ ಮಣ್ಣು ಅಭಿವೃದ್ಧಿ ಆಗುತ್ತೆ, ನಿಮ್ಮ ಮತ್ತೆ ಆಹಾರ ಉತ್ಪಾದನೆ ಉತ್ತಮ ಆಗುತ್ತೆ. ಯಾರಾದ್ರೂ ಈ ತರ ಬದಲಾವಣೆ ಆಗಿ ಮಾಡಿರುವಂತ ರೈತರು ನೋಡ್ತಾ ಇದ್ದಾರೆ, ಈಗ ಸಿಗ್ತಾ ಇದಾರೆ? ನಾವೇ ಇದೀವಲ್ಲಪ್ಪ, ಕಳೆದ 10 ವರ್ಷದಿಂದ ನಾವು ಯಾವುದೇ ರೀತಿ ವಿಷ ರಾಸಾಯನಿಕ ಬಳಸದಲೇ ಮಾಡ್ತಾ ಇದೀವಿ. ಸೊ ಅನಗತ್ಯ ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಹಾಗೆ ಸಾಕಷ್ಟು ಕೃಷಿಕರು
ನಮ್ಮ ಜೊತೆ ಇದ್ದಾರೆ. ನೀವು ಅವ್ರನ್ನ ಗುರುತಿಸ್ಬೇಕು, ಅವ್ರ ಜೊತೆ ಹೋಗಿ ನಮ್ಮ ತೋಟಕ್ಕೆ ಬನ್ನಿ, ನಾವೆಲ್ಲ ಮಾಡ್ತಾ ಇದೀವಿ, ಹೇಳ್ತೀವಿ ಹೇಗೆ ನಾವು ರಾಸಾಯನಿಕಗಳನ್ನ ಬಳಸದಲೆ ನಮ್ಮ ಬೆಳೆ ಸಸ್ಯಗಳನ್ನ ನಾವು ಆರೋಗ್ಯವಾಗಿ ಇಟ್ಕೊಂಡಿದೀವಿ, ಹೇಗೆ ಗಿಡಗಳು ಬೆಳೀತಾ ಇವೆ, ಅದರಿಂದ ನಾವು ಯಾವ ರೀತಿ ಫಸಲನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ನೀವು ನಮ್ಮ ತೋಟಗಳಿಗೆ ಬಂದಾಗ ಭೇಟಿ ಕೊಟ್ಟಾಗ ಖಂಡಿತ ಗಮನಿಸಬಹುದು. ರಾಸಾಯನಿಕ ರಹಿತ ಕೃಷಿಕ ವರ್ಗ ಸಾಕಷ್ಟು ನಮ್ಮ ನಾಡಿನಲ್ಲಿ ಇದೆ, ನಮ್ಮ ರಾಜ್ಯದಲ್ಲೂ ಇದೆ, ನಮ್ಮ ರಾಷ್ಟ್ರದಲ್ಲೂ ಇದೆ. ಆದ್ರೆ ಅವರ ಒಂದು ಪ್ರಯತ್ನ, ಅವರ ಒಂದು ಆಲೋಚನೆಗಳು ಮತ್ತು ಅವರು ಅನುಸರಿಸತಕ್ಕಂಥ ಮಾರ್ಗಗಳನ್ನ ನಾವು ಯಾರು ಅದನ್ನು ಓದ್ತಾ ಇಲ್ಲ, ಕೇಳ್ತಾ ಇಲ್ಲ, ಗಮನಿಸ್ತಾ ಇಲ್ಲ, ಅವ್ರ ತೋಟಗಳಿಗೆ ನಾವು ಭೇಟಿ ಕೊಡ್ತಾ ಇಲ್ಲ. ಅದನ್ನ ಅಳವಡಿಸ್ಕೋಬೇಕು ಅನ್ನೋ ಒಂದು ಎಚ್ಚರಿಕೆ ನಮ್ಮ ಮನಸ್ಸಿಗೆ ಬಂದಿಲ್ಲ ಅಷ್ಟೇ. ಹುಡುಕೊಂಡು ಬನ್ನಿ, ನಾವೆಲ್ಲ ಇದ್ದೀವಿ, ನಿಮ್ ಜೊತೆ ಇರ್ತೀವಿ, ಕೈ ಜೋಡಿಸ್ತೀವಿ. ಬನ್ನಿ, ನಾವು ಮಾಡ್ತಿರೋ ಕೃಷಿ ಕಾರ್ಯಕ್ರಮವನ್ನು, ಕೃಷಿ ವ್ಯವಸ್ಥೆಗಳನ್ನು ಗಮನಿಸಿ ಎಷ್ಟು ಸಾಧ್ಯವಷ್ಟು ನೀವು ಅಳವಡಿಸಿ, ಮುಖ್ಯವಾಗಿ ರಾಸಾಯನಿಕ ಕೃಷಿಯನ್ನ ತ್ಯಜಿಸಿ. ಥ್ಯಾಂಕ್ ಯು ಸರ್. ಇದ್ರ ಬಗ್ಗೆ ವಿಸ್ತೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಒಳ್ಳೆಯದು, ನಮಸ್ಕಾರ.